ನಿಮ್ಗೆ ಇನ್ನೊಂದು ದೇವಸ್ಥಾನ ತೋರಿಸ್ತೀವಿ. ಓಕೆ, ವೇಟ್ ಅಂಡ್ ಸಿ. ನೋಡ್ತಾ ಇರಿ, ದೇವಸ್ಥಾನ ನಿಯರ್ ಬೈ ಬರ್ತಾ ಇದೀವಿ. ಈಗ ನಾವು ಹತ್ತಬೇಕಾಗಿರೋ ಬೆಟ್ಟ ಇಲ್ಲಿ ನೋಡಿ, ನೀಟಾಗಿ ಕಾಣಿಸ್ತಾ ಐತೆ. ಇದೇ ಬೆಟ್ಟ ಇದೀಗ ಹತ್ತಬೇಕು. ಓಕೆ, ಇನ್ನು ಬಿಗಿನ್ ಅನ್ನೋದು ಮಾಡೋಣ. ಓಕೆ, ಲೆಟ್ಸ್ ಗೋ. ಮರದ ಕೆಳಗಡೆ ಹಾಕು. ಇನ್ನು ಎಲ್ಲೊಂದು ಗಾಡಿ ಹೋಗುತ್ತಾ ಕೇಳ್ಬೇಕಾಯ್ತಲ್ಲ. ಇನ್ನು ಮುಂದ್ಗಡೆ ಹೋಗುತ್ತೇನೋ. ಇಲ್ಲ ಕೆಸರು ಕೇಳೋಣಪ್ಪ. ಇದು ಅದ್ದಿನಕಲ್ಲು ಆಂಜನೇಯ ಸ್ವಾಮಿ ದೇವಸ್ಥಾನ. ಬನ್ನಿ ಫ್ರೆಂಡ್ಸ್, ನೋಡೋಣ ಹೇಗಿದೆ ದೇವಸ್ಥಾನ. ದೆವ್ವಗಳು ಆತರ ಎಲ್ಲ ಇದ್ರೆ, ಮೈಕೈ ನೋವು ಆತರ ಎಲ್ಲ ಇದ್ರೆ ನಿಮ್ಗೆ ಏನಾದ್ರೆ ಪರಿಹಾರ ಆಗುತ್ತೆ ನೋಡಿ. ನನಗೆ ಗೊತ್ತಿಲ್ಲ. ಈ ದೇವ್ರಿಗೆ ಮಟನ್ನು ಚಿಕನ್ನು ಮಾಡ್ತಾರಂತೆ ಆಂಜನೇಯ ಸ್ವಾಮಿಗೆ. ಬಟ್ ಇಲ್ಲಿ ನಮಗೆ ಬಂದ್ರೂ ಇನ್ನೂ ತುಂಬ ಅನುಕೂಲ ಇದೆ. ಯಾಕಂದರೆ ಇಲ್ಲಿ ಎದುರುಗಡೆ ನಮಗೆ ಕೆರೆ ಇದೆ, ಹಾಗೆ ಗಾಡಿ ಪಾರ್ಕಿಂಗ್ ಮಾಡ್ಕೊಳೋಕ್ಕೆಲ್ಲ ಜಾಗನೂ ತುಂಬ ಚೆನ್ನಾಗಿದೆ. ಅಡುಗೆ ಮಾಡ್ಕೊಳೋಕ್ಕೆ ವ್ಯವಸ್ಥೆಗಳು ಮತ್ತು ಅಂಗಡಿಗಳಲ್ಲಿ ನಮಗೆ ಪಾತ್ರೆ ಸಾಮಾನುಗಳು, ನೀರು, ಗ್ಯಾಸು ಎಲ್ಲ ಕೊಡ್ತಾರೆ. ಬಟ್ ನಾವು ಕುಡಿನ ಕೋರಿನ ನೋಡಿಕೊಂಡು ಚಾಯ್ಸ್ ಮಾಡಿಕೊಂಡು ಬಂದರೆ ಇಲ್ಲಿಗೆ ನಮಗೆ ಎಲ್ಲ ಅನುಕೂಲ ಎಲ್ಲ ಇದೆ. ಓಕೆ, ಬನ್ನಿ. ಹಾಂ, ಹಾಯ್ ಫ್ರೆಂಡ್ಸ್. ಇಲ್ಲಿಂದ ಮೆಟ್ಲುಗಳು ಅನ್ನೋದು ಸ್ಟಾರ್ಟ್ ಆಗಿದೆ. ಓಕೆ, ಇನ್ನು ಎಷ್ಟು ಗಂಟೆಗೆ ಅಲ್ಲಿ ಮೇಲ್ಗಡೆಗೆ ರೀಚ್ ಆಗ್ತೀವಂತ ಗೊತ್ತಾಗ್ತಾ ಇಲ್ಲ. ಬಿಸಿಲು ಮಾತ್ರ ಸರಿಯಾಗಿ ಬಡಿತೈತೆ. ಓಕೆ, ನೋಡೋಣ. ಇಲ್ಲಿ ಎನರ್ಜಿ ಬಂದೈತೆ ಓನರ್ಗೆ. ಇನ್ನೊಂದ್ಸಲ ಎನರ್ಜಿ ತೋರಿಸ. ಎಲ್ಲ ರೆಡಿ ಆಗಿದ್ದಾರೆ, ತಯಾರಾಗಿದ್ದಾರೆ. ಓಕೆ, ಮೇಲ್ಗಡೆಗೆ. ಹಾಂ, ಸರಿ ಬನ್ನಿ, ಹೋಗ್ತಾ ಮಾತಾಡೋಣ. ಓಕೆ, ಸ್ವಲ್ಪ ದೂರ ಮೇಲ್ಗಡೆಗೆ ಬಂದಿದ್ದೇನ, ಹಿಂಗೆ ಹತ್ಕೊಂಡು ಇಲ್ಲಿ ಗಂಟ ಬಂದ್ವಿ. ಮಿಸ್ ಆಗಿ ನಮ್ಮ ಹುಡುಗ ಗಾಡಿ ಲಾಕ್ ಮಾಡಿಲ್ಲ ಅಂತ ಕೆಳಗಡೆ ಹೋದ. ಫೇಮಸ್ ದೇವಸ್ಥಾನ ಇದು. ಆಂಜನೇಯ ಈ ದೇವರು ಫೇಮಸ್ ದೇವಸ್ಥಾನ. ಯಾರೇ ಬರ್ಬೇಕು ಅಂದ್ರೆ ಇಲ್ಲಿ ಎಂಟ್ರಿ ಕೊಟ್ಬಿಟ್ಟೆ ಹೋಗ್ರಿ, ಒಳ್ಳೇದಾಗುತ್ತೆ. ಹೌದಾ? ಹಾ ಹಾ, ಹತ್ರಿ 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 ಹತ್ರಿ. ಏನಿದ್ರು ಕಮ್ಮಿ ಆಗುತ್ತೆ ಇಲ್ಲಿ ಬಂದ್ರೆ. ಇಲ್ಲಿ ಬನ್ನಿ ಫ್ರೆಂಡ್ಸ್. ಒಂದು ಗಂಗೆ ಇದೆ, ಅಲ್ಲಿ ತೀರ್ಥ ಸ್ನಾನ ಮಾಡ್ಕೊಂಡೆ ಅಲ್ಲಿ ಹೋಗ್ಬೇಕು. ಓ ಹೌದಾ? ನಡೀರಿ ನಡೀರಿ. ಯಾರೇ ಆಗ್ಲಿ ಪ್ರತಿಯೊಂದಕ್ಕೂ ತುಂಬಾನೇ ಫೇಮಸ್ ಇದೆ ಅವರು. ಯಾರೇ ಆಗ್ಲಿ ಇಲ್ಲಿ ಎಂಟ್ರಿ ಕೊಟ್ಬಿಟ್ಟೆ ಹೋಗಿ, ತುಂಬಾ ಒಳ್ಳೇದಾಗುತ್ತೆ. ಇಲ್ಲಿ ಸ್ವಲ್ಪ ಮೇಲ್ಗಡೆ ಬಂದ ಕೂಡಲೇ ನಾನು ಇದಕ್ಕೆ ಮುಂಚೆ ನಿಮ್ಮ ಕೆರೆ ಒಂದು ತೋರಿಸಿದ್ನಲ್ವ, ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಐತೆ ಕೆರೆ. ಓಕೆ, ಇನ್ನು ಇದು ಮೆಟ್ಲುಗಳು ಇಲ್ಲಿ ಸ್ವಲ್ಪ ಫ್ಲಾಟ್ ಆಗಿದೆ ಜಾಗ. ಇಲ್ಲಿಗೆ ಸುಸ್ತಾಗಿಬಿಟ್ಟಿದ್ದು, ಬಿಸಿಲಂತೂ ಸರಿಯಾಗಿ ಬಡಿತೈತೆ. ಆದರೂ ಹತ್ತುತ್ತಾ ಇದ್ದೀವಿ. ಬನ್ನಿ, ಇನ್ನು ಮುಂದಕ್ಕೆ ಹೋಗ್ತಾ ಇನ್ನು ವಿಶೇಷಗಳು ಮಾತಾಡ್ತಾ ಇರೋಣ. ಓಕೆ, ವಾವ್, ಬೆಟ್ಟ ನೋಡಿ ಎಷ್ಟು ಚೆನ್ನಾಗಿ ಕಟ್ಟಿದೆ. ಅಲ್ಲಿ ಜೇನುಗಳೆಲ್ಲ ತುಂಬ ಕಟ್ಟೈತೆ. ಓಕೆ, ಇಲ್ಲಿ ನಿಮಗೆ ವೀಡಿಯೋದಲ್ಲಿ ಕವರ್ ಆಗ್ತಾಯಿದೆ ಗೊತ್ತಿಲ್ಲ ನೀಟಾಗಿ. ಕಾಣಿಸ್ತೈತೆ ನೋಡಿ, ಜೇನುಗಳಂತೂ ಸಿಕ್ಕಾಪಟ್ಟಿವೆ. ನೋಡೋಣ, ಮುಂದಕ್ಕೆ ಹೋಗ್ತಾ ಹೋಗ್ತಾ ಅವೆಲ್ಲನ ಕಾಣಿಸ್ತದೆ ನೋಡೋಣ. ಹತ್ತಿ ತುಂಬ ಸುಸ್ತಾಗ್ಬಿಟ್ಟಿದೆ. ನಮ್ಮೂರಲ್ಲ ನೋಡಿ, ಅಲ್ಲಿ ನೋಡಿ ಅಲ್ಲಿ ಬರ್ತಾ ಇದ್ದಾರೆ. ಆಗ್ತಾ ಇಲ್ಲ, ಸ್ವಲ್ಪ ದೂರ ಹತ್ತು ವರ್ಷ ಒಳಗಡೆನೆ
ಸಿಕ್ಕಾಪಟ್ಟೆ ಇದಾಗ್ಬಿಟ್ಟಿದೆ. ಆದ್ರೂ ಪರವಾಗಿಲ್ಲ, ಬಂದರೆ ನೋಡಿ ಎಷ್ಟು ಚೆನ್ನಾಗಿದೆ ಈ ಕಡೆ ಎಲ್ಲ ಪರಿಸರ. ಇನ್ನೂ ಇದೆ, ಎಷ್ಟು ದೂರ ಇದೆ ಅಂತ ಗೊತ್ತಾಗ್ತಾ ಇಲ್ಲ. ಬೆಟ್ಟನೂ ಸರಿಯಾಗಿ ಕಾಣಿಸ್ತಾ ಇಲ್ಲ. ನಮ್ಮ ಗ್ಯಾಂಗ್ ಎಲ್ಲರೂ ಬರ್ತಾಯಿದೆ ನೋಡಿ ಫ್ರೆಂಡ್ಸ್. ಇಲ್ಲಿಗೆ ಹತ್ತದ ಮೇಲೆ ಅರ್ಧ ಬೆಟ್ಟ ಹತ್ತದಂಗಂತೆ ರಿಟರ್ನ್ ಹೋಗೋರು ಹೇಳಿದ್ರು. ಓಕೆ, ತುಂಬ ಕಷ್ಟಪಟ್ಟೆ. ಒಂದು ಅರ್ಧ ಬಟ್ಟೆ ಅಂತ ಇದ್ದೀನಿ, ಅರ್ಧ ಬೆಟ್ಟ ಹತ್ತಿದ್ದೀನಿ. ಇನ್ನು ಅರ್ಧ ಬೆಟ್ಟ ಕಂಟಿನ್ಯೂ ಮಾಡೋಣ. ನೋಡಿ ಕಲ್ಗಲು ಯಾವ ರೀತಿ ಇದೆ ಅಂತ. ನೋಡು ಸುಸ್ತಾಗ್ಬಿಟ್ಟಿದ್ದಾನೆ. ಜೈ ಎಲ್ಲರೂ ಫುಲ್ಲು ಫ್ಲಾಟ್ ಆಗಿಬಿಟ್ಟಿದ್ದಾರೆ. ಇನ್ನು ಇದು ಅರ್ಧ ಬೆಟ್ಟನ ಕಂಟಿನ್ಯೂ ಮಾಡಿಬಿಡೋಣ. ಓಕೆ, ನೋಡು ಬೆಟ್ಟ ಹೆಂಗೆ ಕಾಣಿಸ್ತೈತೆ, ಸೂಪರಾಗಿದೆ ಅಲ್ವಾ? ಫ್ರೆಂಡ್ಸ್, ಇವ್ರ ಕೆಲಸ ಇಲ್ಲ ಅಂತ ನೋಡಿ ಫ್ರೆಂಡ್ಸ್, ಕಟ್ಟ ಕಡೆ ತುದಿನಲ್ಲಿ ನಿಂತ್ಕೊಂಡು ಯಾವ ಥರ ಫೋಟೋ ಪೋಸ್ ಕೊಡೋಣ ಅಂತ ಪ್ಲ್ಯಾನ್ ಮಾಡ್ತಾಯಿದ್ದಾರೆ. ಅಯ್ಯೋ, ಇಂಥ ಹುಚ್ಚರ್ನೆಲ್ಲ ಏನು ಮಾಡಬೇಕಂತ ನೀವೇ ಒಂದ್ಸಲ ತಿಳಿಸ್ಕೊಡಿ ಫ್ರೆಂಡ್ಸ್. ನೋಡಿ ಎಷ್ಟು ತುದಿನಲ್ಲಿ ನಿಂತಿದ್ದಾರೆ ನೋಡಿ. ಬೆಟ್ಟ ಕಲ್ಲು ಎಷ್ಟು ದಪ್ಪ ಇದೆ ಅಂದರೆ ಈ ವಿಡಿಯೋದಲ್ಲಿ ಯಾವ ರೀತಿ ಕಾಣಿಸಂತ ಗೊತ್ತಿಲ್ಲ. ಇಲ್ಲಂತೂ ಸರಿಯಾಗಿದೆ ನೋಡು, ನಮ್ಮ ತಲೆ ಮೇಲೆ ಬಂದು ಬಿದ್ದಂಗಿದೆ ಇದು. ನೋಡಿ ಮೆಟ್ಲು ಸೆಂಟ್ರಲ್ಲಿ ಅಂದರೆ ಮಧ್ಯದಾರಿದಲ್ಲಿ ಇಲ್ಲೊಂದು ಕೊಳ. ಸ್ಪಷ್ಟವಾಗಿ ಮಾತಾಡೋಕೆ ಆಗ್ತಾಯಿಲ್ಲ, ಅಷ್ಟೊಂದು ಸುಸ್ತಾಗ್ಬಿಟ್ಟಿದ್ದೀವಿ. ಓಕೆ, ಕೊಳದಲ್ಲಿ ಸ್ನಾನ ಮಾಡಿ ಆ್ಯಕ್ಚುಲಿ ಹೋಗ್ಬೇಕಾಗಿರೋದು. ಇಲ್ಲೇ ನೋಡಿ ಎಷ್ಟು ಗಲೀಜು ಮಡಗಿದ್ದಾರೆ. ಆ್ಯಕ್ಚುಲಿ ಈ ಪೇಪರ್ಗಳು ಇವೆಲ್ಲ ಬಂದಿದ್ದಾನ ಕೆಳಗಡೆಯಿಂದ ತಗೊಬಂದು ಮೇಲ್ಗಡೆ ಹಾಕೋರೆ ಅಷ್ಟೇ. ಇಲ್ಲಾಗಿ ಇಲ್ಲಿ ಗಲೀಜು ಬರಲ್ಲ. ಜನಗಳು ಅರ್ಥ ಮಾಡ್ಕೋಬೇಕು, ನಾವು ಮಾಡೋ ಚಿಕ್ಕ ತಪ್ಪು ಮುಂದಕ್ಕೆ ಎಷ್ಟು ದೊಡ್ಡದಾಗತ್ತೆ ಅಂತ ಹೇಳ್ಬಿಟ್ಟು. ನೋಡಿ ಈ ಕಡೆಯಿಂದ ನೋಡ್ತಾಯಿದ್ರೆ ಈ ಸುತ್ತಮುತ್ತ ಜಾಗ ಹೆಂಗೆ ಕಾಣಿಸ್ತೈತೆ. ಇನ್ನು ಬೆಟ್ಟ ಹತ್ತೋದಿದೆ, ಇನ್ನು ಮುಂದೆ ಹೋಗಿ ನಿಧಾನಕ್ಕೆ ಹತ್ತುತ್ತಾ ಇರೋಣ. ಎಲ್ಲ ಫುಲ್ ಫ್ಲಾಟ್, ಜನಗಳೆಲ್ಲ ನಿಧಾನಕ್ಕೆ ಹತ್ತೋದು ಒಂದೇ ಕೆಲಸ. ನೋಡಿ ಫ್ರೆಂಡ್ಸ್, ಸಂಕೆ ಹೂವಿನ ಗಿಡ ಊರೊಳಗಡೆ ಸಿಕ್ಕಿದ್ರೆ ಮರ ಸಿಗೋದೇ ಇಲ್ಲ. ನೋಡಿ ಫ್ರೆಂಡ್ಸ್ ಎಷ್ಟಿದಾವೆ ಅಂದ್ರೆ ಕಣ್ಣಿಗೆ ಬೇಕಾದಷ್ಟು ಮರಗಳಿದ್ದಾವೆ. ಹಾಗೆ ಇಲ್ಲಿ ಸ್ವಲ್ಪ ಜಾಗನ ಸ್ವಲ್ಪ ಫ್ಲಾಟ್ ಆಗಿದೆ. ಆ ಬೆಟ್ಟಕ್ಕೂ ಈ ಬೆಟ್ಟಕ್ಕೂ ಮಧ್ಯದಲ್ಲೇ ಸ್ವಲ್ಪ ಇಲ್ಲಿ ಫ್ರೀಯಾಗಿ ನಡೆಯೋಣ. ಈ ಗಿಡ ಹೂವು ತುಂಬ ಶ್ರೇಷ್ಠ ಅಂತೆ. ನಮಗೆ ಬೆಂಗಳೂರಲ್ಲಾಗಲಿ ಸುತ್ತಮುತ್ತ ಅಲ್ಲಿಗೆಲ್ಲ ಸಿಗೋದಿಲ್ಲ. ಆದ್ರೂ ಈ ಬೆಟ್ಟದಲ್ಲಿ ನೋಡಿ ಎಷ್ಟು ಗಿಡಗಳಿವೆ ಅಂತ. ನಡಿ ಫ್ರೆಂಡ್, ನಡೀತಾ ಇರೋಣ. ಬೆಟ್ಟ ಸಿಕ್ಕೋ ಗಂಟ ದೇವ್ರು ಸಿಕ್ಕೋ ಗಂಟ, ಸಾರಿ ಬೆಟ್ಟ ಇರೋ ಗಂಟ ದೇವ್ರು ಸಿಕ್ಕೋ ಗಂಟ ಹತ್ತುತ್ತಾನೆ ಇರೋಣ. ಫ್ರೆಂಡ್ಸ್, ದೇವ್ರ ಮೇಲೆ ಎಷ್ಟು ಜನಕ್ಕೆ ಯಾವ ರೀತಿ ಭಕ್ತಿ ಇದೆ ಅಂತ ಗೊತ್ತಾಗಲ್ಲ. ಬಟ್ ನಾನು ಇಲ್ಲಿ ನಿಮ್ಗೊಂದು ಸೀನ್ ತೋರಿಸ್ತೇನೆ ನೋಡಿ, ಎಷ್ಟು ಭಕ್ತಿ ಇದೆ ಅಂತ ನಿಮಗೆ ಗೊತ್ತಾಗುತ್ತೆ. ಫ್ರೆಂಡ್ಸ್, ದೇವ್ರಿಗೆ ಎಷ್ಟು ಭಕ್ತಿ ಇದೆ ಅಂತ ಗೊತ್ತಾಗಲ್ಲ ನಮ್ಮ ಜನಗಳಿಗೆ. ಆದರೂ ನಾನು ಇಲ್ಲೊಂದು ಸೀನ್ ತೋರಿಸ್ತೀನಿ ನೋಡಿ, ಆಮೇಲೆ ನೀವೇ ಡಿಸೈಡ್ ಮಾಡಿ ಬ್ಯಾಕ್ ಕ್ಯಾಮ್ರಾ ಆನ್ ಮಾಡ್ತೀನಿ ನೋಡಿ. ನಿಮಗೆ ಇಲ್ಲಿ ನೀಟಾಗಿ ಕಾಣಿಸ್ತಾ ಇರ್ಬೇಕು ನೋಡಿ. ಅಲ್ಲಿಂದ ಸ್ಟಾರ್ಟಾಗಿ ಈ ಮರದ ಮೇಲೆ ಎಲ್ಲನೂ ಬಟ್ಟೆಗಳನ್ನೋದು ಹಾಕಿದ್ದಾರೆ. ಓಕೆ, ಯಾತಕ್ಕೆ ಹಾಕಿದ್ದಾರೆ ಅಂತ ನನಗಂತೂ ಗೊತ್ತಿಲ್ಲ, ಯಾಕಂದರೆ ನಾನು ಯಾರನ್ನೂ ಕೇಳಿಲ್ಲ. ಬಟ್ ಏನಕ್ಕೋಸ್ಕರ ಹಾಕಿದ್ದಾನಂತನೂ ನನಗೆ ಗೊತ್ತಿಲ್ಲ. ನಿಮ್ಗೇನಾದ್ರೂ ಈ ಭಕ್ತಿ ಬಗ್ಗೆ ಗೊತ್ತಾಗಿದ್ರೆ ಈ ಥರ ಯಾಕೆ ಬಟ್ಟೆಗಳು ಹಾಕ್ತಾರಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಕೊಡಿ. ಮತ್ತು ಯಾರನ್ನ ನೋಡೋವ್ರಿಗೂ ಯೂಸ್ ಆಗುತ್ತೆ. ಓಕೆ ನೋಡಿ, ಎಲ್ಲ ಬಟ್ಟೆಗಳು ಇಲ್ಲೇ ಇವೆ.